ಮನೆಯಲ್ಲಿದ್ದೀರಾ, ಯಾರ ಮನೆ ಹೋಮ್ ಟೂರ್ ಮಾಡಿ ಇದ್ರ ಬಗ್ಗೆ ಮಾತಾಡಿ ಅಂತ. ಸೊ ಅದಕ್ಕೂ ಇವತ್ತು ಉತ್ತರ ಇವ್ರು ಕೊಡ್ತಾರೆ. ಕಿಶೋರ್ನ ಮನೆಗೆ ಬಂದಿದ್ದೀವಿ, ಕಿಶೋರ್ನ ಮನೆಯಲ್ಲಿದ್ದೀವಿ, ಕಿಶೋರ್ನ ಜೊತೆಗಿದ್ದೀವಿ. 2 ಹನಿ ಜೀವನಕ್ಕಾಗಿ ಅಂತ ಗೌರ್ಮೆಂಟ್ ಹೇಳ್ತಾನೆ ಬರ್ತಿದೆ. ಹಾಗಾಗಿ ದಯವಿಟ್ಟು ತಪ್ಪದೆ 5 ವರ್ಷದ ಒಳಗಡೆ ಇರುವ ಮಕ್ಕಳನ್ನು ಪೋಲಿಯೋ ಲಸಿಕೆ ಹಾಕಿಸಿ. ಹೇಗೆ ಕೂಗುದು ಬಾಬೆ? ನಾವೀಗ ಅಂಗನವಾಡಿಗೆ ಹೊರಟಿದ್ದೇವೆ. ಯಾಕೆ ಹೋಗುದು ಅಂಗನವಾಡಿಗೆ? ಮದ್ದು ಕುಡಿಲಿಕ್ಕೆ. ಎಂತಕ್ಕೆ? ಮದ್ದು ಕುಡಿಲಿಕ್ಕೆ. ಇವತ್ತು ಡಿಸೆಂಬರ್ 21 ಪೋಲಿಯೋ ಲಸಿಕೆ ಹಾಕ್ಸೋದಕ್ಕೆ ಹೊರಟಿದ್ದೀವಿ. ಹೋಗುವ ಮಗಳೇ, ಲೇಟ್ ಆಯ್ತು, 11 ಆಯ್ತು. ಬೈಕಲ್ಲಿ ಹೋಗುವ. ನಮ್ಮ ಮಗಳಿಗೆ ಇವತ್ತಿಗೆ 1 ವರ್ಷ 4 ತಿಂಗಳು ಕಂಪ್ಲೀಟ್ ಆಗಿದೆ. ಡಿಸೆಂಬರ್ 21, ಅವಳು ಹುಟ್ಟಿದ್ದು ಆಗಸ್ಟ್ 21. ಹಾಗಾಗಿ ಇವತ್ತಿಗೆ 1 ವರ್ಷ 4 ತಿಂಗಳಾಯಿತು. ತಾಯಿ ಕಾರ್ಡ್ ಕೇಳಿದ್ರೆ ಎಂತ ಮಾಡುದು? ಮನೆಯಲ್ಲಿ ಪೋಲಿಯೋ ಲಸಿಕೆ ಹಾಕಿಸ್ಬೇಕು ಅಂತ ಇದ್ವಿ. ಗಾನ ಜೊತೆ ಹೋಗ್ಬೇಕು ಅಂತ, ಅಣ್ಣನ ಮಗಳು. ಬಟ್ ನನಗೆ ತುಂಬ ಕೆಲಸ ಇತ್ತು, ಹಾಗಾಗಿ ಇಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಬಂತು. ಹಾಗಾಗಿ ಪುತ್ತೂರು ಮನೆ ಹತ್ರ ಇರುವಂಥ ಒಂದು ಅಂಗನವಾಡಿಗೆ ಹೊರಡಬೇಕು ಅಂತ ಅಂದಾಗ ಕಿಶೋರ್ನ ಕಾಲ್ ಮಾಡಿದ್ವಿ. ಎಂತ ತಾಯಿ ಕಾರ್ಡ್ ಬೇಡವಾ? ಎಂತ ಬೇಡ ಇದು ಎಲ್ಲಿಗೆ ಬರ್ಬೇಕು? ಅಲ್ಲಿ ನಮ್ಮ ಆಫೀಸ್ ಹತ್ರ ಬಾ. ಎಂತ ಬೇಡ ಹಾಗೆ ಬಾ, ನಮ್ಮ ಶಾಪ್ ಹತ್ರ ಬಾ ಅಂತ ಇವರು ಶಾಪ್ ಅಲ್ಲೇ ಹಾಕ್ತಾರೆ, ಹಿಂಗ್ ಹಾಕ್ತಾರಂತ. ಕಿಶೋರು ಬರ್ಲಿಕ್ಕೆ ಹೇಳಿದ, ಅವನ ಆಫೀಸಿಗೆ ಹೊರಟಿದ್ದೀವಿ. ಮಗಳು ಜಾಸ್ತಿ ಖುಷಿ ಮಾಡಬೇಡ, ಮದ್ದು ಕೊಡ್ಲಿಕ್ಕೆ ಹೋಗುದು. ಅಕ್ಕನ ಮಗ ನವೀಶಿದ್ದು ಕರಾಟೆ ಕಾಂಪಿಟೇಷನ್ ಏನೋ ಇದೆ ಅಂತೆ, ಅದನ್ನ ನೋಡ್ತಾ ಇದ್ದಾರೆ ಅವಾಗಿಂದ. ಒಂದು ಬೆಳಿಗ್ಗೆ ಶುರು ಮಾಡಿದ್ದಾರೆ ಟಿವಿಯಲ್ಲಿ ನೋಡ್ಲಿಕ್ಕೆ ಕೂತ್ಕೊಂಡು. ಇನ್ನು ಅಕ್ಕನ ಮಗ ಬರೋದು ಕಾಣೋದಿಲ್ಲ. ಡ್ರಾಪ್ಸ್ ಕೊಡ್ಲಿಕ್ಕೆ ಹೊರಟಿದ್ರು. ಪ್ರತಿ ಒಂದು ವಿಡಿಯೋ ಮಾಡಿದಾಗ ಕಮೆಂಟ್ ಆಗ್ತಾ ಇದ್ರು, ನೀವು ಯಾರ್ದು ಮನೆಯಲ್ಲಿದ್ದೀರಾ, ಯಾರ ಮನೆ ಹೋಮ್ ಟೂರ್ ಮಾಡಿ ಇದ್ರ ಬಗ್ಗೆ ಮಾತಾಡಿ ಅಂತ. ಸೊ ಅದಕ್ಕೂ ಇವತ್ತು ಉತ್ತರ ಇವ್ರು ಕೊಡ್ತಾರೆ. ಇದು ನಮ್ಮ ಪುತ್ತೂರಲ್ಲಿರೋ ಒಂದು ರೆಂಟೆಡ್ ಹೌಸು, ಇದು ನಮ್ಮ ಓನ್ ಮನೆ ಅಲ್ಲ. ಇಲ್ಲಿ ನಾನು ಯಾಕೆ ಬಂದಿದ್ದೀನಿ ಅಂದರೆ ಇಲ್ಲಿ ಯೂಟ್ಯೂಬ್ ವರ್ಕ್ಗೋಸ್ಕರ ಎಡಿಟ್ರು ಎಲ್ಲ ಇರ್ತಾರೆ. ಹಾಗಾಗಿ ಇದೊಂದು ಮನೆ ನಮ್ಮ ಕೆಲಸದ ಜಾಗ ಅಂತಲೇ ಹೇಳ್ಬೋದು. ನಾವಿಬ್ಬರು ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ನಮಗೆ ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಮಗು ಕೂಡ ಉಂಟು. ಆಫೀಸಲ್ಲಿದ್ದರೆ ಅದು ಕಷ್ಟ. ಇಲ್ಲಿಂದ ಮನೆಗೆ ಒಂದು 15 ಕಿಲೋಮೀಟ್ರು ಹೋಗ್ತಾ ಬರ್ತಾ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ಕೆಲಸನೂ ನಡೀತಾ ಇರುತ್ತೆ. ನಮ್ಮ ಮನೆ ಅನಂತಾಡಿ ಆದರೂ ಕೂಡ ಹೆಚ್ಚಿನ ವ್ಯವಹಾರ ಇರೋದು ಪುತ್ತೂರಲ್ಲಿ. ಹಾಗಾಗಿ ನನ್ನ ವ್ಯವಹಾರ ಕೂಡ ಪುತ್ತೂರಲ್ಲೇ ಇರಲಿ ಅಂತೇಳಿ ಅಂದ್ಕೊಂಡು ಇಲ್ಲೇ ಮಾಡಿದ್ದೀನಿ. ಇಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ ಎಲ್ಲರೂ ಕೂಡ ಇಲ್ಲೇ ಹತ್ತಿರ ಇರುತ್ತೆ. ಮತ್ತು ನಮ್ಮ ಸಂಬಂಧಿಕರೆಲ್ಲ ಇಲ್ಲೇ ಇರೋದು. ಹಾಗಾಗಿ ಇದು ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಇಲ್ಲೇ ನಾವು ರೆಂಟೆಡ್ ಮನೆ ಅಂತಲ್ಲ, ಇದು ವರ್ಕಿಗಿರೋ ಮನೆ ಅಷ್ಟೇ. ಓಕೆ. A few hours later. ನಾವೀಗ ಬೈಕಲ್ಲಿ ಬಂದ್ವಿ. ಇವಾಗ ಕಿಶೋರ್ನ ಕಾರಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕಕ್ಕೆ ಹೋಗೋದು. ಹಾಯ್ ಲಿಪಿ, ಹೌ ಯು? ಲಿಪಿ ಅಮ್ಮನಿಗೆ ಕಾಲ್ ಮಾಡಿದ್ದೆ. ಲಿಪಿ ಎಲ್ಲಿ ಡ್ರಾಪ್ಸ್ ಹಾಕುದು ಅಂತ. ಅದೆಲ್ಲ ಅವಳ ಅಪ್ಪನ ಹತ್ರವೇ ಕೇಳಬೇಕಂತ ಹೇಳಿ. ಅಪ್ಪನ ಜವಾಬ್ದಾರಿ ಅದು ಅಲ್ಲ. ನಿನ್ನೆ ರಾತ್ರಿ ಜಗಳ ಮಾಡಿದ್ದೆ, ನಂಬರ್ ಎಲ್ಲ ಬ್ಲಾಕ್ ಆಗಿದೆ. ಅದಕ್ಕೆ ನಾನು ಹೇಳಿದೆ ಕಿಶೋರನಿಗೆ ಕಾಲ್ ಮಾಡಿದೆ, ಕಿಶೋರನ ಫೋನ್ ತೆಗಿಲಿಲ್ಲ ಆಯ್ತಾ. ಅದಕ್ಕೆ ಪೂಜಾ ಹತ್ರ ನನ್ನ ಕಾಲ್ ಇದು ಸ್ವಿಚ್ ಆಫ್ ಅಂತ ಬರ್ತಾ ಉಂಟು, ಒಂದು ವೇಳೆ ನಿಂಗೆ ಕಾಲ್ ಮಾಡಿದ್ರೆ ನನಗೆ ಕಾಲ್ ಮಾಡ್ಲಿಕ್ಕೆ ಹೇಳ ಅಂತ ಜೋರ್ನ ಕರ್ತಿದ್ದಾಳೆ. ಎಂತಕ್ಕೆ ನನ್ನ ಕಾಲಿಗೆ ನಿನ್ನ ಕಾಲೇ ಫಸ್ಟ್ ಬರ್ಬೋದಾ, ನಿಂಗೆನೆ ಕಾಲ್ ಬರ್ಬೋದು ಅಂತೇಳಿ ಅನ್ಕೊಂಡು ಏನೋ ಜಗಳಾಡಿಕೊಂಡಿರ್ಬೇಕು ಇವರಂತ. ಈಗ ಎಲ್ಲಿಗ ದೂರವ ಅಂಗನವಾಡಿಗೆ ಇದೆಯಾ? ನಂಗೆ ಇಲ್ಲೇ ಬೈಕ್ ತರಬೋದಿತ್ತಲ್ಲ, ಅಲ್ಲಿಂದ ಇಲ್ಲಿಗೆ ಎಂತಕ್ಕೆ ನಾವು ಕಾರಲ್ಲಿ ಬಂದದ್ದು. ನಾವು ಇಲ್ಲಿ ಬೈಕ್ ತರಬೋದಿತ್ತಲ್ಲ, ಇಲ್ಲಿ ಗಾಡಿ ನಿಲ್ಲಿಸಿದ್ರೆ ಮುಗಿತಿತ್ತಪ್ಪ. ಅಂಗನವಾಡಿಗೆ ಸೇರಿಸ್ತೀರ ಅವರನ್ನು ಇವಳನ್ನು ಬರ್ತಾ ಇದ್ದಾಳೆ ಅರ್ಧ ಗಂಟೆ. ಇಲ್ಲಿಗೆ
ಇಲ್ಲಿಗೆ ಬರ್ತಾಳ? ಅರ್ಧ ಗಂಟೆ. ಹೌದಾ? ನಾನು ಸೊಟ್ಟಿ ಅಂಗನವಾಡಿ ಒಂದು ಹೋಗುದು. ಅಲ್ಲ ಇವು ಕಿಶೋರ್ ಓದಿದಂತ ಅಂಗನವಾಡಿ ಅಂತೆ. ಅವಾಗ ಏನಾಗಿತ್ತು? ಅವಾಗ ಹೇಗಿತ್ತು? ಮರದ ಮಾಡಿತ್ತು, ಈಗ ಕಬ್ಬಿಣದ ಮಾಡ ಆಗಿದೆ. ಲಿಪಿಯ ಮಕ್ಕಳು ಸೆಲ್ಲ ಓದ್ಬೋದು, ಅಷ್ಟು ಗಟ್ಟಿ ಉಂಟು. ಅವಾಗೆಂತ ಹಾವೆಲ್ಲ ಬಂತು? ಹಾವೆಲ್ಲ ಬಂದ್ರು ಅವರೇ ಕಲಿಸಿ ಹೌದು. ಕೊಟ್ಟು ಆಚೆಗೆ ಆಚೆ ಹೋಗ್ತಾರೆ. ಎಲ್ಲ ಲಿಪಿಯ ಮಗುವನ್ನು ಅಜ್ಜ ನೋಡುದು, ಅಜ್ಜ ನೋಡುದು, ಕಿಸರ್ ಅಜ್ಜ. ಹಾಗೆ ಲಿಪಿಯ ಮಗು ಇಲ್ಲಿಗೆ ಬರುದು. ಮಾಡಿ ಅಪ್ಪ ಅಮ್ಮನಿಗೆ ಸ್ವಲ್ಪ ಹಾಕಿದ್ರೆ ಹಾಕಿ. 2 ಹನಿ ಜೀವನಕ್ಕಾಗಿ ಅಂತ ಗೌರ್ಮೆಂಟ್ ಹೇಳ್ತಾನೆ ಬರ್ತಿದೆ. ಹಾಗಾಗಿ ದಯವಿಟ್ಟು ತಪ್ಪದೆ 5 ವರ್ಷದ ಒಳಗಡೆ ಇರುವ ಮಕ್ಕಳನ್ನು ಪೋಲಿಯೋ ಲಸಿಕೆ ಹಾಕಿಸಿ. ಹೇಗೆ ಕೂಗುದು ಬಾಬೆ? ಓಟ್ ಹಾಕುದು ಇದ್ರಲ್ಲ ಮಾಡ್ತಾರೆ. ಓನಮ್ಮ ಇಲ್ಲ ಬಾ, ಇಲ್ಲ ಜಯಜ. ಲಿಪಿಗೆ ಹೋಗುದಿಲ್ಲ. ಆಯ್ತು ಸುಗ, ಲಿಪಿಗೆ ಹೋಗ್ಲಿಲ್ಲ. ಓಟ್ ಹಾಕಿದ್ರು ಊಟ ನಿಮಗೆ, ಓಟ್ ಹಾಕಿದ್ರು. ಯಾವ ಪಕ್ಷ ಮಗ? ನಮ್ದು ಬ್ಯಾಟ್ ತೆಗೆಪ್ಪ, ಕೂಗ್ಬೇಡ ಅಂತ ಹೇಳಿ. ಹಾಕದೆ ಇರಬಾರ್ದು, ಆದಷ್ಟು ಫಾಲೋಅಪ್ ನಾವು ಕೊಡ್ತೇವೆ. ಈಗ ಕೆಲವರು ಗೊತ್ತಿರೋದಿಲ್ಲ ಅಥವಾ ಏನೋ ಒಂದು ಕೇರ್ಲೆಸ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲದಾಗೆ ನಮ್ಮ ಏರಿಯಾವನ್ನು ನಾವು ಫಾಲೋಅಪ್ ಮಾಡ್ತೇವೆ. ಈಗ ಅಕಸ್ಮಾತ್ ಉಳ್ಕೊಂಡಿದ್ರೆ ನಾಳೆನೂ ನೀವು ಅದಾದ್ಮೇಲೆ 3 ದಿನ ಪಾಪಪ್ ರೌಂಡ್ ಅಂತ ಮಾಡ್ತಾರೆ. ಅದಕ್ಕಾದ್ರೂ ಕರ್ಕೊಂಡು ಹೋಗಿ. ಒಂದು ಇವತ್ತು ಕೊಡಕ್ಕಾಗಿಲ್ಲ ಅಂದ್ರೆ 3 ದಿನ ಉಂಟು ಇನ್ನು. ಆಗಿಲ್ಲ ಆದ್ರೆ ಕಂಪಲ್ಸರಿ ಇವತ್ತೇ ಬರಬೇಕು. ನಮ್ಮ ಏರಿಯಾದವರು ಈಗ ಮಕ್ಕಳು ಬೇರೆ ಕಡೆ ಹೋಗಿರ್ತಾರೆ, ಫೋನ್ ಮಾಡಿ ಕೇಳ್ತೇವೆ, ಹಾಕಿಸ್ಕೊಂಡಿದ್ದಾರೆ ಹೇಳಿದ್ರೆ ಕಂಪ್ಲೀಟ್ ಆಯ್ತು. ಓಕೆ, ಥ್ಯಾಂಕ್ ಯು. 5 ವರ್ಷದ ಒಳಗಿನ ಮಕ್ಕಳನ್ನ ಪೋಲಿಯೋ ಲಸಿಕೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ತಿಳಿಸಿ ಪೋಲಿಯೋ ಲಸಿಕೆಗೆ ಕರ್ಕೊಂಡು ಹೋಗಿ. ಪೋಲಿಯೋ ಮುಕ್ತ ಭಾರತ ಅಭಿಯಾನಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಹೃದಯ್ ಇದು ನನ್ನ ಅಕ್ಕನ ಫ್ರೆಂಡ್. ಈಗ ನೋಡಿ ಅವ್ರ ಫೋನ್ನ ಇವನ್ ತಗೊಂಡು ಬಂದಿದ್ದಾನೆ ಜೇಬಲ್ ಹಾಕೊಂಡು. ನಿಮ್ಮನ್ನು ಕರ್ಕೊಂಡು ಬಂದಕ್ಕೆ ಅವ್ರು ಗಿಫ್ಟ್ ಕೊಟ್ಟದ್ದು. ಫೋನ್ ಇಲ್ಲ ತಗೊಂಡು ಹೋಗ್ತಿದ್ದೆ ಈಗ. ಹೌದು ಮಾರೆ, ಅವ್ರ ಸೀಕ್ರೆಟ್ ಎಲ್ಲ ಗೊತ್ತಾಗ್ತಿತ್ತು. ಅದು ಯಾರ ಫೋನ್? ಬಾಗಲಕೋಟೆಯವರಂತೆ. ನಮ್ದು ಕರೆಂಟ್ ತೆಗಿಲಿಕ್ಕೆ ಬರೋ ಫಸ್ಟ್ ಫೋನ್ ಮಾಡ್ತಾರೆ. ನಮ್ಮ ನೀರು ಸುಂದರನಾಗಿ ಇವರ ಮನೆಯಿಂದ ಕರೆಂಟ್ ತೆಗೀರೈತೆ ಇವತ್ತು. ಕರೆಂಟ್ ಲಕ್ಷ್ಮಣ ಇವರು. ಫ್ಯೂಸ್ ತಕೊಂಡು ಹೋಗಿ ಅವರ ಮನೆಯಿಂದ. ಕಿಶೋರು ನಮಗೆ ಜ್ಯೂಸ್ ತರ್ಲಿಕ್ಕೆ ಹೋಗಿದ್ದಾನೆ. ಜಾಸ್ತಿ ಬಿಲ್ ಮಾಡಿಸೋ. ಕಟ್ಲಿಸ್ ಒಂದು 2-3 ಎಲ್ಲ 4 ಕೊಡಿ. ಇರ್ಲಿ ಅದನ್ನು 2-3 ನಾನು ತಿನ್ನೋದು ಟೈಮ್ ಆಯ್ತು. ಎಂತ ಅಂಗಡಿ ಖಾಲಿ ಮಾಡಬೇಡಿ, ಬನ್ನಿ. ನೀನು ಕೇಳಿದಕ್ಕಿಂತ ಜಾಸ್ತಿ ಕೊಡ್ತೇನೆ ಅಂತ. ದೊಡ್ಡ ಇದ್ರಾಗೆ ಇರೋದೇ 5 ರೂಪಾಯಿ, 1 ರೂಪಾಯಿ. 4 ಇರಲಿ. ನಿಮ್ಮಲ್ಲಿ ನೀನು ಕೇಳಿದಕ್ಕಿಂತ ಜಾಸ್ತಿ ಕೊಡ್ತೀನಿ. ನಿಮ್ಮಲ್ಲಿ 5,000 ಐಟಮ್ಸ್ ಇಲ್ವಾ? 5,000 ಐಟಮ್ ಫ್ರಿಜ್ ತಗೊಳ್ಬೇಕು. ನಾನು ಡಿಗ್ರಿ ಓದಿದ್ದೆ ಕಾಲೇಜ್, ವಿವೇಕಾನಂದ ಕಾಲೇಜ್. ನಾನು ಸಿಲ್ಲಿಗೆ ಬಂದಿದ್ದೆ, ಡಿಗ್ರಿಗೆ ಅಪ್ಲಿಕೇಶನ್ ಇಟ್ಕೊಂಡು ಹೋಗಿದ್ದೇನೆ. ಮತ್ತೆ ನನ್ನ ಮನಸ್ಸು ಚೇಂಜ್ ಆಯ್ತು. ಹೌದಾ? ಪ್ಯಾರಾಮೆಡಿಕಲ್. ನೀನು ಇಲ್ಲಿ ಬರ್ತಿದ್ರೆ ನಾನು ಇರ್ತಿದ್ದೆ. ಅದೇಗೆ ಇಲ್ಲ, ನೀವು ಪಾಸ್ ಆಗಿ ಹೋಗ್ತಿದ್ದೆ. ಆದ್ರೆ ನಾನೊಂದು ಯಾವಾಗಾದ್ರೂ
ವಿಸಿಟ್ ಮಾಡಿದಾಗ ಎಲ್ಲ ಕ್ಯಾಂಪ್ ಮಾಡಿದಾಗ ಓ ಇವಳು ಯಾರೋ ಒಬ್ಳು ನನಗೆ ನೀ ನನಗೆಂತಾನೆ ದೇವರು ಸೃಷ್ಟಿ ಮಾಡಿದ್ರಲ್ಲ ಇಲ್ಲಿ ಬಂದು ಲವ್ ಆಗಿ ಮದುವೆ ಆಗ್ತಿತ್ತೇನೆ. ಅದೇ ಇಲ್ಲಿಗೆ ಬಂದು ನಾನ್ ಇಲ್ಲಿ ಬರ್ತಿದ್ರೆ ಲವ್ ಆಗಿ ಮದುವೆ ಆಗ್ತಿತ್ತು ಅಂತ ಹೇಳುದು. ಅದೇ ಸ್ವಲ್ಪ ಮುಂಚೆನೆ ಆಗ್ತಿತ್ತು ಅಂತ ಲೇಟ್ ಆಗಿ ಆದ್ದು. ಇದು ಹೇಗೂ ಅರೇಂಜ್ ಆದದಲ್ಲ, ಇಲ್ಲಿಗೆ ಬರ್ತಿದ್ರೆ ಲವ್ ಆಗಿ ಆಗ್ತಿತ್ತು ಅಂತ. ನಮ್ಗೆ ಇಬ್ಬರಿಗೆ ಮದುವೆ ಆಗ್ತಿತ್ತು. ನೀವು ಜಗಳ ಮಾಡುದಿಲ್ಲ? ಆಗ್ಬೋದು ನಾನು ಇಷ್ಟ ನಾವೆಂತ ನೀವ ಜಗಳ ಪೂಜೆ ಇದ್ದಾಳ ದೇವರೇ ನಾನು ರಟ್ಟಿದೆ ಮಾರೆ ಎಂತ ಅವಳು ಹೋಗುದು ನೋಡೋದು ನೋಡ ಓಟ್ ಹಾಕಿದ್ದು ಕೈ ತೋರಿಸು ಬೆರಳು ತೋರಿಸು ಓಟ್ ಹಾಕಿದ್ದು ಎಲ್ಲಿ ಎಲ್ಲಿ ಅಲ್ಲಿ ಅಂತ ಏನಾಯ್ತು ಏನಾಯ್ತು ಮದ್ದು ಕೊಟ್ಟದಲ್ಲ ಯಾರು ಕೊಟ್ಟದ್ದು ಮದ್ದು ಮದ್ದು ಕೊಟ್ಟದ್ದು ಮದ್ದು ಹೇಗೆ ಕೊಟ್ಟದ್ದು ಮಗಳು ಮದ್ದು ಹೇಗೆ ಕೊಟ್ಟದ್ದು ಕಿಶೋರ್ನ ಮನೆಗೆ ಬಂದಿದ್ದೀವಿ ಕಿಶೋರ್ನ ಮನೆಯಲ್ಲಿದ್ದೀವಿ ಕಿಶೋರ್ನ ಜೊತೆಗಿದ್ದೀವಿ ಯಾರು ಬಿದ್ದದ್ದು ನೀನು ಬಿದ್ದದ್ದ ಅಲ್ಲಿ ಡಬ್ಬ ಮುಂದೆ ಹೋಗುದು ಹೇಗೆ ಮಾಡಿ ಸೂಪರ್ ಬಾಬಾ ಓಕೆ ಎದುರೋದಿಲ್ಲ ಅವಳು ಮುಟ್ಟಬೇಕು. ರಿಮೋಟ್ ಇಲ್ವಾ ರಿಮೋಟ್ ಹಾಂ ಮೆಟ್ಟು ಬಿಟ್ಟು ಜೋರು ಬಿಟ್ಟು ಅಪ್ಪ ಸಹ ನಾಯಿಯನ್ನು ಅಡಿಗೆ ಹಾಕೊಂಡು ಹೋಗುದು ಮಗಳು ಸಹ ನಾಯಿಯನ್ನು ಅಡಿಗೆ ಹಾಕೊಂಡು ಹೋಗುದು ಎತ್ತಿ ಹಿಡಿದು ಜಾರದನ್ನು ಎತ್ತಿ ಹಿಡ್ಕೊ ಪಾಪ ಕಿಶೋರ್ ನೋಡಿ ಬಂದ ಅತಿಥಿಗಳಿಗೆ ಅವನ ಮನೆ ಹಿಂದೆ ಇರುವ ಶಿವನ ಹೂದೋಟದಿಂದ ತಂದ ಎಳ್ನೀರು. ಇದೆಂತ ಕಾಂತಾರ ನನ್ನ ಮಗಳಿಗೆ ಎಳ್ನೀರು ಅಂದರೆ ಭಾಳ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಎಳ್ನೀರು ಕುಡಿ ಮಗಳು, ಕುಡಿ ಹೇಳಿ ಕುಡಿ ಮಗಳು. ಅದು ಹೋಯ್ತು ಜ್ಯೂಸು, ಹಿಂದೆ ಜ್ಯೂಸು ಉರುಳ್ಕೊಂಡು ಹೋಗ್ತಾ ಉಂಟು. ಹುಚ್ಚ ಆಹಾ ಹುಚ್ಚ. ಕಿಶೋರ್ ಮಗುವಿಗೆ ಅವನು ಸಣ್ಣದಿರುವಾಗ ಹೇಗೆ ಕುಡಿಸಿ ಹೀಗೆ ಇವನು ಎಳಿದು ಮಗುವಿನ ಬಾಗಿಟ್ಟು ಬುಕ್ಕ ಬಿಡು. ಹಾಗೆಲ್ಲ ಅದು ತಪ್ಪು ಗೊತ್ತಾಗಿ ಮಗ ಇವಳು ಹಾಯ್ ನೋಡಿ ಪೂಜೆ ಡಾಕ್ಟರ್ ಆಗಿ ಬದಲಾಗಿದ್ದು ನೋಡಿ. ಕಾಂಗ್ರೆಸ್ ಗಿಡ ಎಷ್ಟು ತಗೊಂಡೋಗಿದ್ದಿ? ಕಾಂಗ್ರೆಸ್ ಗಿಡ ನಿನ್ನೆ ಸಂಜೆ ಇವರು ಹೆರ್ದು ಕೊಟ್ಟಿದ್ದಾರೆ ತಗೊಂಡೋಗಿದ್ದಲ್ಲ ಡೆಲಿವರಿ ಎಂತ ಜಗಳವ ನಿಮ್ದು? ಹಾ ಕೋಪವ ಬ್ಲಾಕ್ ಆಗಿದೆ ಅಂತೆ. ಬ್ಲಾಕ್ ಆದ್ರೂ ನಿಮ್ಮ ಮೇಲೆ ಭಾರಿ ಪ್ರೀತಿ ಮಾರೆ ಅವನಿಗೆ. ಎಷ್ಟು ಪ್ರೀತಿ ಹೇಳಿದ್ರೆ ಶುಗರ್ ಬರುವಷ್ಟು ಪ್ರೀತಿ. ಹಾಯ್ ಮಾಡು ಮಗಳು, ನಿಮಗೆ ತಗೊಳ್ಬಹುದು. ಹಾಯ್ ಮಾಡು. ಈಗ ಕೊಡಿ. ಅವರ ಮನೆಯಲ್ಲಿ ಸಕ್ಕರೆ ಸ್ಟಾಪ್ ಅಂತೆ. ಯಾರು ಮನೆಯಲ್ಲೇ ಯಾರು? ಅಷ್ಟನ ಮನೆಯಲ್ಲಿ ನಮ್ಮ ಮನೆಗೆ ಗೊತ್ತುಂಟಾ 5 ಕೆಜಿ 10 ಕೆಜಿ ಸಕ್ಕರೆ ತರುದು. 5 ಕೆಜಿ ಸಕ್ಕರೆ ಸ್ಟಾಪ್ ಆಗಿದೆ ದಿನಸಿ. ಹೌದು, ಒಳ್ಳೇದು ಸಕ್ಕರೆ ಬಿಟ್ಟರೆ ಒಳ್ಳೇದಂತೆ. ಯಾಕೆ? ಸಕ್ಕರೆ ಹಾಳಲ್ಲ, ಸಕ್ಕರೆ ಬಿಳಿ ಬಣ್ಣ ಬರ್ತದಲ್ಲ ಅದಕ್ಕೆ ಉಪಯೋಗಿಸುವ ಕೆಮಿಕಲ್ ತುಂಬಾ ಹಾಳು. ಯೂರಿಯಾ ಅಂತದೆಲ್ಲ ಉಪಯೋಗಿಸ್ತಾರೆ. ನ್ಯಾಚುರಲ್ ಆಗಿ ಸಿಗುವಂತ ಹಸಿ ಐಟಮ್ ಫ್ರೂಟ್ಸ್ ಬೊಂಡ ಅದೆಲ್ಲ ಕುಡಿಬಹುದು, ಅದೆಲ್ಲ ಅನ್ಲಿಮಿಟೆಡ್. ಅದು ಗೊತ್ತು. ಕಬ್ಬಿಂದ ಬರುವಂತಹ ಸಿಹಿ ಪದಾರ್ಥ ಯಾವ ರೀತಿಯಲ್ಲಿ ಹಾಳಲ್ಲ. ಸಕ್ಕರೆ ಆಗ್ಲಿಕ್ಕೆ, ಸಕ್ಕರೆ ಕಲರ್ ಬಿಳಿ ಬಣ್ಣ ಆಗ್ಲಿಕ್ಕೆ ಉಪಯೋಗಿಸುವಂತ ಕೆಮಿಕಲ್ ಇಂದ ನಮ್ಮ ದೇಹಕ್ಕೆ ತುಂಬಾ ಹಾಳು. 3 whites ಅನ್ನು ಅವಾಯ್ಡ್ ಮಾಡ್ಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಸಕ್ಕರೆ, ಒಂದು ಉಪ್ಪು, ಒಂದು ಮೈದಾ. 3 whites are 3 ಮೇಜರ್ ಡೇಂಜರಸ್. ಹೌದು, ಉಪ್ಪನ್ನು ಬಿಟ್ಟಿದ್ದೇನೆ. ಉಪ್ಪನ್ನು ಬಿಡ್ಬೇಕು, ಉಡಿ ಉಪ್ಪು. ನೀನು ಅದು ಆಗ್ತದೆ. ಕಲ್ಲುಪ್ಪು ಆಗ್ತದ? ಕಲ್ಲುಪ್ಪು ತಿನ್ಬಹುದು. ಕಲ್ಲುಪ್ಪಿಗೂ ಯಾಕೆ ಇದಕ್ಕೂ ಅದು ಫರ್ಮೆಂಟೇಶನ್ ಮಾಡೋ ವಿಧಾನವೇ ಬೇರೆ. ಪುಡಿ ಉಪ್ಪನ್ನು ನೇರವಾಗಿ ಕಲ್ಲುಪ್ಪನ್ನು ಪುಡಿ ಮಾಡಿ ಮಾಡುದಿಲ್ಲ.
ನಿಮ್ಮ ಮಗ ಇಷ್ಟು ಇಂಟೆಲಿಜೆಂಟ್ ಅಲ್ಲ, ಅದು ಹೇಗೆ? ಅವ್ರಿಗೆ ಅದು ಗೊತ್ತಿಲ್ಲ. ನಿಮ್ಮ ನಾಯಿದ್ದೆಂತ ಸ್ಪೆಷಲ್? ಇಲ್ಲಿ ತೆಂಗಿನಕಾಯಿ ಹಾಕಿದ್ರೆ ಇದು ಬೆಳಿಗ್ಗೆ ಹೋಗುವ ಚಂದ ಸುಲಿದು ಹಾಗೆ ಮಾಡಿ ತೆಂಗಿನಕಾಯಿ ಸಿಪ್ಪೆ ತೆಗಿಕೊಳ್ಳಿ. ಇದರ ನಾಯಿದೆ ಕೆಲಸ. ಇದು ನಾಯಿದು ಸಾಹಸ ಕತೆ. ಜಿ ಚಾನಲ್ ಅಲ್ಲಿ ರವಿಚಂದ್ರನ್ ಸರ್ದು ಸಾಂಗ್ ಬಂದ ಮೇಲೆ ಗಲಾಟೆ ಶುರುವಾ? ನಾನು ಹೇಳ್ತೇನೆ ಗಲಾಟೆ ಅಂದ್ರೆ ಎಂತಂತಾನೆ ನಮ್ಗೆ ಗೊತ್ತಿಲ್ಲ, ನಾವು ಹಾಗೆ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಎಂತ ಆಕ್ಟಿಂಗ್ ಅಲ್ಲ, ಸೇಮ್ ಪೂಜಾನೆ. ಆಯ್ತು, ಆಫ್ ಮಾಡಿದೆ. ಈಗ ಇಷ್ಟು ದೊಡ್ಡ ಕಂಪ್ಲೇಂಟ್ ಹೇಳ್ತಾಳೆ. ಸೊ ಕಿಶೋರ್ ಮನೆಯಿಂದ ಈಗ ಹೊರಟ್ವಿ. ಪೂಜಾ ಎಷ್ಟು ಗಂಟೆಗೆ ಬರ್ತಾಳೆ? 2 ಗಂಟೆ ಬಂದು ಸಂಜೆ ನನಗೆ ಮಲಗ್ತಾಳೆ. ಮತ್ತೆ ಹೇಳ್ತೇನೆ ನಾನು ಅದು ಮಾಡಿ ಬಂದೆ ಇದು ಮಾಡಿ ಬಂದೆ ಅಂತ. ನಾವು ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 12 ಗಂಟೆ ಕೆಲಸ ಮಾಡಿ ನಾವು ನಮ್ಮಷ್ಟಕ್ಕೆ ಊಟ ಮಾಡಿ ಮಲಗ್ತೇವೆ. ಕರೆಕ್ಟಾಗಿ ಎಂತ ಮಾಡುದು? ಇವಳು 2 ಗಂಟೆಗೆ ಬಂದು ಇವಳು ಸಹ ಮಲಗ್ತಾಳೆ. ಮತ್ತೆ 6 ಗಂಟೆ ಮಲಗಿ ಮತ್ತೆ ಸ್ಟಾರ್ಟ್ ಮಾಡ್ತಾಳೆ, ಹಾಲಿಲ್ಲ ಚಾ ಇಲ್ಲ. ಮತ್ತೆ ಹೋಗಿ ತಂದು ಮತ್ತೆ 9 ಗಂಟೆ ಹೋಗಿ ಇವರು ಅಡಿಗೆ ಆಗುದಿಲ್ಲ. ಮತ್ತೆ ಸಿಕ್ಕಿದಂತ ತಿಂದು ಮಲಗುದಿಲ್ಲ. ಇದು ಜೀವನ ಹುಡುಗರು. ಅವ್ರದ್ದು ಸಹ ಅದೇ ಕತೆ. ಅವ್ರು ಬರ್ತಾರೆ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅವ್ರದ್ದು ಮೊಬೈಲ್ ಹೊತ್ತಲಿಕ್ಕೆ. 9 ಗಂಟೆವರೆಗೆ ಸಹ ಅದೇ. ನಂಬಾರ್ದಾ? ಇವಾಗ ನಾವು ಮನೆಗೆ ಬಂದ್ವಿ. ಇನ್ನೂ ಮುಗ್ದಿಲ್ವಾ? ಬಂದ ಇವನು A few hours later. ಅವರು ಬೆಳಗ್ಗೆಯಿಂದ ನೋಡ್ತಿದ್ದಾರೆ ಯಾಕೋ ಬರ್ತದೆ ಅಂತ. ಇಲ್ಲಿ ನೋಡಿದ್ರೆ ಅವರಿಗೆ ಪ್ರೈಸ್ ಕೂಡ ಸಿಕ್ಕಿದೆ. ನೋಡು, ತೋರಿಸು. ತೋರಿಸಕ ಸೂಪರ್ ಗುಡ್ ಆಯ್ತಾ? ಓಕೆ, ಇವಳು ಪ್ರತಿದಿನ ಸಂಜೆ 5 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಳೆ. ನನಗೆ ಬೆನ್ನೆಲುಬಾಗಿ ನಿಂತ ಇಂಥ ಗಂಡ ಪಡೆಯೋದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೇನೆ. ಸಾಕು. ಇನ್ನು ನನಗೆ 7 ಜನ್ಮ ಬಂದ್ರು ಇವರ ಗಂಡ ಆಗಿ ಸಿಕ್ಕಿ ಇದೆಲ್ಲ ಓವರ್. ನಿನ್ನ ಚಾಲೆಂಜಿಗೆ ಮಣ್ಣಾಗ್ಲಿ ಬದುಕಬೇಕು ಮಾರೆ ಸುಮ್ಮನೆ. ಗಿಲಿ 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 ಏನ ಗಿಲಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿ ತನಕ ಅಲ್ಲ, ನಾಳೆ ಸಂಜೆ 5 ಗಂಟೆ ತನಕ ವೆಯ್ಟ್ ಮಾಡ್ತಾ ಇರಿ.